ಸೌಂದರ್ಯ, ಲೇಡೀಸ್ ಕ್ಲಬ್ ಅಲ್ಲಿ ಏನ್ ನಡೆದಿದೆ ಅಂತ ಫೋನ್ ಮಾಡಿ ತಿಳ್ಕೊ. ಲೌಡ್ ಸ್ಪೀಕರ್ ಹಾಕಮ್ಮ. ಹೇಳಿ ಸೌಂದರ್ಯ. ಎನಿ ಅಪ್ಡೇಟ್ಸ್? ಯಾರಾದರೂ ನ್ಯೂ ಕ್ಯಾಂಡಿಡೇಟ್ಸ್ ನಾಮಿನೇಷನ್ ಫೈಲ್ ಮಾಡಿದಾರಾ? ನಿಮ್ಮ ಆಪೋಸಿಟ್ಟು ನಿಮ್ಮ ಮನೇಲಿ ಕೆಲಸ ಮಾಡೋ ಹುಡುಗಿನೇ ನಿಲ್ಸಿದ್ದಾರೆ. ಐ ಥಿಂಕ್ ದಿಶಾ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗಲ್ಲ ಅನ್ಸುತ್ತೆ. ಏನೋ ದೊಡ್ಡ ಬದಲಾವಣೆ ತರಬೇಕು ಅಂತ ಹೊರಟಿದ್ದಾರೆ. ಅದೆಲ್ಲ ಅವಳ ಕೈಲಿ ಆಗಲ್ಲ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ ಬಿಡಿ. ಅದೆಲ್ಲ ಬಿಡಿ, ಇನ್ನೂ ಏನು ನಡೀತಿದೆ ಅಲ್ಲಿ? ದಿನ ನ್ಯೂ ಮೆಂಬರ್ಶಿಪ್ ಜಾಸ್ತಿ ಆಗ್ತಾ ಇದೆ. ಹೌದಾ? ಅವರೆಲ್ಲ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರು ಯಾರು ಮೊದಲು ಇಲ್ಲಿ ಬಂದೇ ಇಲ್ಲ. ಇಟ್ಸ್ ಓಕೆ. ಅವ್ರ ಮೆಂಬರ್ಶಿಪ್ ಆಕ್ಸೆಪ್ಟ್ ಮಾಡೋಕ್ಕೆ ಮುಂಚೆ ಅವ್ರಿಗೆ ನನ್ನ ಬಗ್ಗೆ ಕ್ಲಿಯರಾಗಿ ಹೇಳಿ. ನನಗೆ ಈ ಸಾರಿ ವೋಟ್ ಹಾಕಬೇಕು ಅನ್ನೋ ಕಂಡೀಷನ್ಸು ಹೇಳಿಬಿಡಿ. ಡೆಫಿನೆಟ್ ಆಗಿ ಹೇಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಹೊಸ ಮೆಂಬರ್ಸು ಜಾಯಿನ್ ಆಗ್ತಿರೋದು ನೋಡಿದ್ರೆ ಇದು ದಿಶಂದೇ ಕೆಲಸ ಆಗಿರುತ್ತೆ. ಎಷ್ಟು ಜನ ಮೆಂಬರ್ಸ್ನ ಅಂತ ಜಾಯಿನ್ ಮಾಡಿಸ್ಬಿಡ್ತಾಳೆ. ಮಾಡಲಿ ಐ ಡೋಂಟ್ ಕೇರ್. ನಾನೇ ವಿನ್ ಆಗೋತ್ತಾನೆ. ಕರೆಕ್ಟ್ ಅಮ್ಮ, ನೀನೇ ವಿನ್ ಆಗೋದು. ನೋಡಿ, ನಿಮ್ಮನ್ನ ಲೇಡೀಸ್ ಕ್ಲಬ್ ಮೆಂಬರ್ ಮಾಡಿರೋದೆ ನೀವು ಜಾಜಿಗೆ ವೋಟ್ ಹಾಕಬೇಕು ಅಂತ. ಖಂಡಿತ ಮೇಡಮ್, ಆಗ್ತೀವಿ ಮೇಡಮ್. ಹಳೆ ಮೆಂಬರ್ಸ್ ಎಷ್ಟಿದ್ದಾರೆ, ಹೊಸ ಮೆಂಬರ್ಸ್ ಎಷ್ಟಿದ್ದಾರೆ ಅಂತ ಎಲ್ಲರೂ ಲಿಸ್ಟ್ ಕಳಿಸ್ಬಿಡಮ್ಮ. ಅವ್ರಿಗೆಲ್ಲ ಗಿಫ್ಟ್ ಕೊಡಬೇಕು. ಸರ್, ಕಳಿಸ್ತೀನಿ. ಹಾಂ, ಖರ್ಚಿಗೇನು ಸಮಸ್ಯೆ ಇಲ್ಲ ಅಲ್ವೇನಮ್ಮ? ಏನೂ ಇಲ್ಲ. ಹಾಂ, ಲಿಸ್ಟ್ ಕಳಿಸ್ತೀನಿ ಬಿಡಿ. ಸರಿ. ದಿಶಾ, ಹೇಳಿ ಅಕ್ಕ. ಚಿಕ್ಕಮ್ಮ ಸೌಂದರ್ಯನ್ ಪಾರ್ಟಿನ ಅಥವಾ ನಮ್ಮ ಪಾರ್ಟಿನ? ಅವರು ಒಂಥರ ಸೂರ್ಯ ಹುಟ್ಟೋ ಕಡೆನೂ ಇದ್ದಾರೆ, ಸೂರ್ಯ ಮುಳುಗೋ ಕಡೆನೂ ಇದ್ದಾರೆ. ಯಾರ ಕಡೆ ಅಂತ ಅರ್ಥ ಆಗ್ತಿಲ್ಲ. ಆದ್ರೆ ಅವ್ರನ್ನ ಪೂರ್ತಿಯಾಗಿ ಯಾಕೆ ನಮ್ಮ ಕಡೆ ಕರ್ಕೋಬಾರ್ದು? ಬೇಡ ಅಕ್ಕ, ಅವ್ರು ಎರಡೂ ಕಡೆ ಇದ್ರೇನೆ ನಮ್ಗೆ ಒಳ್ಳೇದು. ಹೆಂಗೆ? ಸೌಂದರ್ಯನ್ ಟೀಮಲ್ಲಿ ಏನು ಪ್ಲಾನ್ ಆಗ್ತಿದೆ ಅಂತ ಎಲ್ಲ ಬಂದು ನಮ್ಮ ಹತ್ರ ವರದಿ ಒಪ್ಪಿಸ್ತಾರೆ. ಆದ್ರೆ ನಾವು ಮಾತಾಡೋದನ್ನ ಅಲ್ಲಿ ಹೇಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕರೆಕ್ಟ್. ಅದಕ್ಕೆ ನಾವು ಅವ್ರ ಮುಂದೆ ತುಂಬ ಸೀಕ್ರೆಟ್ಸ್ ಮಾತಾಡೋದು ಬೇಡ. ಹಾಗೆ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಆಗಲ್ಲ ರೀ. ಒಂದು ಲೋಟ ಕಾಫಿ ಮಾಡ್ಕೊಂಡು ಆಗಲ್ವೇನೆ? 10 ಸಲ ಕುಡ್ದಿರೋ ಬೆಳಿಗ್ಗೆಯಿಂದ ಇನ್ನು ಕುಡಿದ್ರೆ ಎದೆ ಉರಿಯುತ್ತೀರಿ. ಅಯ್ಯೋ, ಹೊಟ್ಟೆ ಆಲ್ರೆಡಿ ಉರಿತಾರೆ. ಎದೆ ಉರಿ ಬಂದು ಏನು ಪರವಾಗಿಲ್ಲ. ಈಗ ಮಾಡ್ಕೊಡ್ತೇ ಇಲ್ವಾ? ಅಂತದ್ ಏನಾಗಿದೆ? ನಂಗೆ ಕಾಫಿ ಬೇಕು. ಆಗಲ್ಲ. ಜಾಜಿ ಕಾಫಿ ಮಾಡ್ಕೊಡೋಗೆ. ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ನಿಂತ್ಕೋಬೇಕು. ನಾನು ಮಾಡ್ಕೊಡಲ್ಲ ಕಾಫಿ, ಅವಳ ಕೈಯಲ್ಲೂ ಮಾಡ್ಸಲ್ಲ. ಚಿಕ್ಕತ್ತೆ, ಚಿಕ್ಕ ಮಾವನ್ ಯಾಕೆ ಗೋಳೆ ಕೂತಿದ್ದೀರಾ? ನಾನು ಯಾಕಮ್ಮ ಇವ್ರನ್ನ ಗೋಳು ಇಕ್ಕೊಳ್ಳಿ? ಆಗ್ಲಿಂದ ಕಾಫಿ ಕಾಫಿ ಅಂತ ನನ್ನನ್ನು ಗೋಳು ಇಕ್ಕೋತಿದ್ದಾರೆ. ಆಯ್ತು ಬಿಡಿ, ಮೊದಲು ಪೂಜೆ ಆಗಲಿ, ಆಮೇಲೆ ಕೊಟ್ರೆ ಆಯ್ತು. ಪೂಜೆನಾ? ಅದೇ ಸಂಜೆ ಆಯ್ತಲ್ವಾ, ಇವತ್ತು ಶುಕ್ರವಾರ. ಮನೇಲಿ ದೀಪ ಹಚ್ಚೋದು ಬೇಡವಾ? ಹಾ, ಇನ್ನೇನ್ ಸೌಂದರ್ಯ ಬಂದು ಹಚ್ತಾಳ್ ಬಿಡಮ್ಮ. ಅಲ್ಲ, ಅವ್ರಿಗೆಲ್ಲ ಯಾಕೆ ಕಾಯ್ಬೇಕು? ಇವತ್ತು ನೀವು ದೀಪ ಹಚ್ಚಿ. ನಾನಾ? ಅಫ್ಕೋರ್ಸ್, ನೀವೇ ಮನೆ ಹಿರಿ ಸೊಸೆ. ನಮ್ಮ ಅದು ಹೌದು, ಆದ್ರೆ ನಾನ್ ದೀಪ ಹಚ್ಚಿದ್ರೆ ಸೌಂದರ್ಯ ಸುಮ್ನಿರ್ತಾಳ? ಅಯ್ಯೋ ಚಿಕ್ಕತ್ತೆ, ದೀಪ ಹಚ್ಚಕ್ಕೂ ನೀವು ಅವ್ರ ಪರ್ಮಿಷನ್ ಕೇಳಬೇಕು ಅಂದ್ರೆ ಹೆಂಗೆ? ಏನಾಗಲ್ಲ ಚಿಕ್ಕತ್ತೆ, ಬನ್ನಿ. ದಿಶಾ ಹೇಳಿದ್ಮೇಲೆ ಮುಗ್ದೋಯ್ತು. ನೀನೇ ಹಚ್ಬೇಕು. ನಡಿ, ಬಾ ಬಾ, ಏನೂ ಆಗಲ್ಲ, ಬಾ. ಬನ್ನಿ ಚಿಕ್ಕತ್ತೆ. ಈ ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ದೀಪ ಹಚ್ಚಿ ಚಿಕ್ಕತ್ತೆ. ದಿಶಾ, ನನ್ಗೆ ಈ ಮನೇಲಿ ಎಲ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ನೋಡ್ದವ್ರೆ ಜಾಸ್ತಿ. ಆದ್ರೆ ನಿನ್ನಿಂದ ನನ್ಗೆ ಈ ಮನೆಯಲ್ಲಿ ಗೌರವ ಸಿಗ್ತಾ ಇದೆಯಮ್ಮ. ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಏ ಸುಕ್ಕು, ತುಂಬಾ ಎಮೋಷನಲ್ ಆಗ್ಬೇಡ್ವೆ. ನಿಂಗೆ ಸೂಟ್ ಆಗಲ್ಲ. ನೀನೇನಿದ್ರು ಅವ್ರ ಇವ್ರ ಕಾಲು ಎಳ್ಕೊಂಡಿರ್ತಿಲ್ಲ, ಹಾಗೇ ಇರು. ಅಯ್ಯೋ, ಸುಮ್ಮನೆ ತಮಾಷೆಗೆ ಹೇಳ್ದೆ ಕಣೆ. ದೀಪ ಹಚ್ಚು. ಹೋಗಿ ಚಿಕ್ಕತ್ತೆ. ಹೋಗು. ನಿಲ್ಸಿ. ಏನ್ ನಡೀತಾ ಇದೆ ಇಲ್ಲಿ? ಚಿಕ್ಕತ್ತೆ ದೀಪ ಹಚ್ತಿದ್ದಾರೆ, ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ. ಚಿಕ್ಕತ್ತೆ, ಅದು ನಿಮ್ ಕೆಲ್ಸ ಇಲ್ಲ, ನನ್ನ ಜವಾಬ್ದಾರಿ. ಗೊತ್ತಿಲ್ವಾ ನಿಮ್ಗೆ? ಗೊತ್ತಮ್ಮ,
ಆದರೆ ಇದಕ್ಕೆಲ್ಲ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ನಾನು ಈ ಮನೆ ಹಿರಿ ಸೊಸೆ ಚಿಕ್ಕತ್ತೆ, ಇವರೇ ದೀಪ ಹಚ್ಬೇಕು ಅಂತ ಮಾವನ ಆಸೆ ಕೂಡ ಇತ್ತು. ಅದಕ್ಕೆ ಚಿಕ್ಕತ್ತೆ ಇವತ್ತು ನೀವೇ ದೀಪ ಹಚ್ಚಿ ಅಂತ ನಾನೇ ಹೇಳಿತ್ತು. ಇದನ್ನ ನೀವು ಕ್ವೆಶನ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೌಂದರ್ಯ. ಇದರಲ್ಲಿ ಏನಾದ್ರೂ ತಪ್ಪಿದ್ಯಾ ಚಿರಾಗ್? ಚಿಕ್ಕಮ್ಮನ ಈ ಮನೆಗೆ ಹಿರಿ ಸೊಸೆ, ಅವ್ರ ದೀಪ ಹಚ್ಚದ್ರಲ್ಲಿ ಏನೂ ತಪ್ಪಿಲ್ಲ. ಅಪ್ಪನೂ ಆಸೆ ಪಟ್ಟಿದ್ದಾರೆ ಅಂದ್ರೆ ಹಚ್ಚಲಿ ಬಿಡಿ. ಇನ್ನೇನು ಧಾರಾಳವಾಗಿ ದೀಪ ಹಚ್ಚಿ ಆರತಿ ಕೊಡಿ ಚಿಕ್ಕತ್ತೆ. ಈ ದಿಶಾ ಏನು ನಡೆಸ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಇವಳು ಸೌಂದರ್ಯನ ಸಪೋರ್ಟ್ ಮಾಡ್ತಿದ್ದಾಳ ಅಥವಾ ಆಪೋಸ್ ಮಾಡ್ತಿದ್ದಾಳ? ಒಂದೂ ಅರ್ಥ ಆಗ್ತಿಲ್ಲ. ದೇವರು ಇನ್ನು ಮುಂದೆ ಒಳ್ಳೆ ಬುದ್ಧಿ ನಿಂಗೆ ಕೊಡ್ಲಿ ಅಂತ ನಾ ಬೇಡ್ಕೊತೀನಿ ಕಣೆ. ಸುಮ್ಮನೆ ಹೇಳಿದೆ ಕಣೆ, ಕೊಡ್ಕೊಂಡು ಹೋಗು.